ರಾಜ್ಯ ಸರ್ಕಾರದ ಗ್ಯಾರಂಟಿ ಯೋಜನೆಗಳಲ್ಲಿ ಒಂದಾಗಿರುವ ಗೃಹಲಕ್ಷ್ಮಿ ಯೋಜನೆಗೆ ಗ್ರಹಣ ಹಿಡಿದಿದೆ. ಕಳೆದ 3 ತಿಂಗಳಿನಿಂದ ನಾರಿಯರ ಖಾತೆಗೆ ಹಣ ಬಂದೇ ಇಲ್ಲ. ಬ್ಯಾಂಕ್ಗೆ ನಡೆದಾಡಿ ನಾರಿಯರು ಸುಸ್ತಾಗಿದ್ದಾರೆ. ಮೊಬೈಲ್ ಮೆಸೇಜ್ ನೋಡಿದ್ರೂ ಹಣ ಬಂದಿರುವ ಬಗ್ಗೆ ಮಾಹಿತಿಯಂತೂ ಇಲ್ಲವೇ ಇಲ್ಲ. ಇವತ್ತು ನಾಳೆ ಅಂತ ಕಳೆದ 3 ತಿಂಗಳಿನಿಂದ ಪರದಾಡ್ತಲೇ ಇದ್ದಾರೆ. ಲಕ್ಷಾಂತರ ಜನರು ಗೃಹಲಕ್ಷ್ಮಿ ಯೋಜನೆಯಡಿ ನೋಂದಣಿ ಮಾಡಿಸಿಕೊಂಡಿದ್ದಾರೆ. 5 ಗ್ಯಾರಂಟಿ ಯೋಜನೆಗಳಲ್ಲಿ ಇದು ಪ್ರಮುಖವಾದದ್ದು. ಕಾಲಕ್ಕೆ ತಕ್ಕಂತೆ ಹಣ ಬಾರದೇ ಇರೋದ್ರಿಂದ ವಿಪಕ್ಷಗಳು ಸಹ ಸರ್ಕಾರದ ವಿರುದ್ಧ ಸಮರವನ್ನ ಸಾರಿವೆ. ರಾಜ್ಯದ ಆರ್ಥಿಕ ಸ್ಥಿತಿ ಸರಿಯಿಲ್ಲವೆಂದು ಬೊಬ್ಬೆ ಹೊಡೆಯುವುದಕ್ಕೆ ಶುರು ಮಾಡಿಕೊಂಡಿದ್ದಾರೆ. ಇತ್ತ ನಾರಿಯರು ಕಂಗಾಲಾಗಿದ್ದಾರೆ. ಮೂರು ತಿಂಗಳಿನಿಂದ ಬಂದಿಲ್ಲ ಗೃಹಲಕ್ಷ್ಮಿ ಹಣ ಅಂತ ನಾರಿಯರು ಪರದಾಡ್ತಿದ್ದಾರೆ. ರಾಜ್ಯ ಸರ್ಕಾರದ ಗ್ಯಾರಂಟಿ ಯೋಜನೆಗಳಲ್ಲಿ ಒಂದಾಗಿರುವ ಈ ಯೋಜನೆಗೆ ಗ್ರಹಣ ಹಿಡಿದಿದೆ. ಕಳೆದ 3 ತಿಂಗಳಿನಿಂದ ತಮ್ಮ ಖಾತೆಗೆ ಹಣ ಬಂದಿಲ್ಲ ಎಂದು ನಾರಿಯರು ಬ್ಯಾಂಕ್ಗೆ ಓಡಾಡಿ ಫುಲ್ ಸುಸ್ತಾಗಿದ್ದಾರೆ. ಮೊಬೈಲ್ ಮೆಸೇಜ್ ನೋಡಿದ್ರು ಮೊಬೈಲ್ನಲ್ಲಿ ಯಾವುದೇ ರೀತಿಯ ಸಂದೇಶ ಇಲ್ವೇ ಇಲ್ಲ. ಇವತ್ತು ನಾಳೆ ಅಂತ ಕಳೆದ 3 ತಿಂಗಳಿನಿಂದ ಜನರು ಅಂದ್ರೆ ಮಹಿಳೆಯರು ಪರದಾಡ್ತಲೇ ಇದ್ದಾರೆ. ಲಕ್ಷಾಂತರ ಜನರು ಗೃಹಲಕ್ಷ್ಮಿ ಯೋಜನೆಯಡಿ ನೋಂದಣಿ ಮಾಡಿಕೊಂಡಿದ್ದಾರೆ. 5 ಗ್ಯಾರಂಟಿ ಯೋಜನೆಗಳಲ್ಲಿ ಇದು ಪ್ರಮುಖವಾದದ್ದು. ಕಾಲಕ್ಕೆ ತಕ್ಕಂತೆ ಇದು ಬಾರದೇ ಇರೋದ್ರಿಂದ ವಿಪಕ್ಷಗಳು ಸಹ ಸರ್ಕಾರದ ವಿರುದ್ಧ ಸಮರ ಸಾರಿದೆ. ಅಲ್ಲದೆ ಇತ್ತ ನಾರಿಯರು ಕಂಗಾಲಾಗಿದ್ದಾರೆ.